ಹೌದಿಲ್ರಿ? ಪುಣ್ಯಾತ್ಮರ ಕತೆಗಳೆಲ್ಲ ಕೇಳಿರಿ, ಸಂದರ್ಭ ಬಂದಾಗ ನೆನಪು ಮಾಡಿಕೊಡ್ತಕ್ಕಂಥದ್ದು ಅಷ್ಟೇ ನಂದು ಕೆಲಸದ. ಅತ್ಯಂತ ಪಾಂಡುರಂಗನ ಮೇಲೆ ನಿಷ್ಠೆ, ಅಪಾರವಾದಂಥ ನಂಬಿಕೆ, ಶ್ರದ್ಧೆನಿಟ್ಟಿರ್ತಕ್ಕಂಥ ಮಾನುಭಾವ ಚೌಕಾಮೇಳ ಸಂತರ ದಿಂಡಿ ಬರ್ತಕ್ಕಂಥ ಸಂದುಲ ಪರ್ವತ ಕೆಳಗೆ ಸಿಕ್ಕ ಸತ್ತ ಅಂತ ಪಾಂಡುರಂಗನಿಗೆ ಗೊತ್ತಾಗ್ತದೆ. ಪಾಂಡುರಂಗ ಅಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸಂತರೆಲ್ಲ ಬರ್ತಾರ. ಜಗತ್ತನ್ನು ಪಳಗಿಸ್ತಕ್ಕಂಥ, ಜಗತ್ತವನ ನೇಮದಿಂದ ನಡೀತಕ್ಕಂಥದ್ದು, ಜಗದ ಸಂರಕ್ಷಣೆ ಭಗವಂತ ಅಳಾಕತ್ಯನ ಗತಿ ಏನು ಬಂತು? ಅವಾಗ ನಾಮದೇವ್ ಹೇಳಿದರು, ನಿತ್ಯ ನಿನ್ನ ಜೋಡಿ ಮಾತಾಡ್ತಾನ, ನಿತ್ಯ ನೀನು ಕೊಟ್ಟದು ಉಣುತ್ತಾನ, ಅದಕ್ಕೆ ನೀನೇ ಹೋಗಿ ಕೇಳು ಯಾಕೆ ಪರಮಾತ್ಮ ಅಳಾಕತ್ಯನು. ಆವಾಗ ಬಂಧುಗಳೇ ನಾಮದೇವ್ ಹೋಗಿ ಭಗವಂತನಿಗೆ ಭೇಟಿಯಾಗಿ ದರ್ಶನ ಮಾಡಿ ಕೇಳ್ತಾನೆ, ಭಗವಂತ ನೀನೇ ಜಗದ ಆಗು ಹೋಗುಗಳೆಲ್ಲ ಹೊಣೆಗಾರ ನೀನೇ, ಕರ್ತನು ನೀನೇ, ಎಲ್ಲವೂ ಕಾರ್ಯವೂ ನಿಂದೆ, ಅದಕ್ಕೆ ನೀನು ಅಳಾಕತ್ತಂದ್ರೆ ಜಗದ ಗತಿ ಏನು, ಅಳುವಂಥ ಪ್ರಸಂಗ ಏನು ಬಂತು? ಯಾರಿಗಾಗಿ ಭಗವಂತ ಅಳತಾನೋ ಅಂತ ಕೇಳಿದ್ರೆ, ಭಗವಂತನಿಗೆ ಯಾರ ಮರಗುತ್ತಾರ ಅವರಿಗಾಗಿ ಭಗವಂತ ಮರಗುತ್ತಾನ ಅನ್ನೋದಕ್ಕೆ ಪುಣ್ಯಾತ್ಮರೇ ಚೌಕಾಮೇಳನ ಸಲುವಾಗಿ ಪರಮಾತ್ಮ ಮರಗಲಿಕ್ಕೆ ಆರಂಭ ಮಾಡಿದ್ದ. ಕೇಳಿದ್ದ, ಯಾಕೆ ಅಳಲಿಕ್ಕತ್ತೀರಿ ಅಂದಾಗ, ನನ್ನ ಅತ್ಯಂತ ಹೃದಯ ಭಕ್ತನಾಗಿರ್ತಕ್ಕಂಥ, ಅತ್ಯಂತ ಶ್ರದ್ಧೆಯ ಭಕ್ತನಾಗಿರ್ತಕ್ಕಂಥ ಚೌಕ ಪರ್ವತ ಕೆಳಗೆ ಸಿಕ್ಕ ಸತ್ತಾನ, ಅವನು ಎಲ್ಲವೂ ತಂದು ನನ್ನ ಮುಂದೆ ಸಮಾಧಿ ಮಾಡು, ಅವನು ಎಲ್ಲವನ್ನು ತಂದು ನನ್ನ ಮುಂದೆ ಸಮಾಧಿ ಮಾಡುವಂತಕ್ಕಂಥ ಮಾತನ್ನು ಹೇಳಿದಾಗ, ಅವಾಗ ಪುಣ್ಯಾತ್ಮರೇ ಭಗವಂತನಿಗೊಂದು ಮಾತು ಕೇಳ್ತಾನೆ, ಯಪ್ಪ ಸಾವಿರಾರು ಜನ ಸಂತರು ತೀರಿ ಹೋಗ್ಯಾರ, ಅವರೊಳಗೆ ಚೌಕಾನ ಎಲುವತ್ತನ್ನು ಹೆಂಗೆ ಗುರುತಿಡಿಲಿ, ಇವನೇ ಚೌಕಾನ ಎಲುವತ್ತು ಹೆಂಗೆ ಗುರುತಿಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದಾಗ, ಸಾಕ್ಷಾಂತ ಜಗನೇಮಕನಾಗಿರ್ತಕ್ಕಂಥ ವೈಕುಂಠದ ಒಡೆಯ ಪರಮಾತ್ಮ ಪಾಂಡುರಂಗ ಹೇಳ್ತಾ ಇದ್ದಾನ, ಪ್ರತಿಯೊಂದು ಎಲುವನ್ನು ತೆಗೆದುಕೊಂಡು ಪರೀಕ್ಷೆ ಮಾಡಿ ನೋಡು, ಯಾವ ಎಲುವಿನಿಂದ ನಿನ್ನ ಕಿವಿಗೆ ಹಚ್ಚಿದಾಗ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಅಂತಕ್ಕಂಥ ಮಂತ್ರ ಬರ್ತದಲ್ಲ, ಆ ಪುಣ್ಯಾತ್ಮರ ಚೌಕಾಮೇಳನ ಎಲುವದಾವತ್ತು ತಂದ ನನ್ನ ಮುಂದೆ ಸಮಾಧಿ ಮಾಡುವಂತಕ್ಕಂಥ ಮಾತು ಹೇಳ್ತಾ ಇರ್ತ. ಬಂಧುಗಳೇ ವಿಚಾರ ಮಾಡ್ರಿ, ಶರೀರೆಲ್ಲ ಹೋಗ್ಯದ, ಒಳಗೆ ಹಂದ್ರ ಉಳಿದದ, ಎಲುವಿನ ಹಂದ್ರ, ಆ ಎಲುವಿನ ಹಂದ್ರದೊಳಗೆ ಪರಮಾತ್ಮನ ನಾಮ ಬರ್ತೈತಿ ಅಂದ್ರೆ ನಾವೆಲ್ಲ ಆಲೋಚನೆ ಮಾಡಬೇಕು. ಇಷ್ಟೆಲ್ಲ ಭಗವಂತ ಶುದ್ಧವಾದ ಶರೀರ ಕೊಟ್ಟಾನ. ಆಗಲೇ ಹೇಳಿಲ್ಲಪ್ಪಗಳು, ದಾಸರು ಬರೀತಾರ, ಮೂಜಗದ ಜನರೆಲ್ಲ ಭುವನಕ್ಕೆ ಎತ್ತರಾಗಿ ಉಳಿಬೇಕಾಗಿತ್ತಂದ್ರೆ, ಈ ಭವವನ್ನು ಗೆಲ್ಲಬೇಕಾಗಿತ್ತಂದ್ರೆ, ಮಾನವ ಜನ್ಮಕ್ಕೆ ಬಂದದ ಧನ್ಯ ಸಾರ್ಥಕ ಆಗಬೇಕಾಗಿತ್ತಂದ್ರೆ ಶಿವಶಿವ ಅನ್ನಿರೋ ಶಿವಶಿವ ಅನ್ನಿರೋ ಅಂತಕ್ಕಂಥ ಮಾತಾ ಹೇಳ್ತಾರೆ. ಅದಕ್ಕೆ ಬಂಧುಗಳು ಏನು ಹೇಳ್ತಾರೆ ಅಂತಕ್ಕಿದ್ರೆ, ಇಲ್ಲಿ ಈ ಭವವನ್ನು ಗೆಲ್ಲಬೇಕಾಗಿತ್ತಂದ್ರೆ ಪರಮಾತ್ಮನ ನಾಮ ಬಹಳ ಅವಶ್ಯಕತೆ ಐತಿ ಅಂತಕ್ಕಂಥದ್ದನ್ನು ದಿನನಿತ್ಯ ಪುಣ್ಯಾತ್ಮರೇ ವಿಶೇಷವಾಗಿ ನಮ್ಮ ಭಾಗದಾಗ, ಹುಬ್ಬಳ್ಳಿ ಬಿಟ್ಟರೆ ನಮ್ಮ ಭಾಗದಾಗ ನಿಶೇಷವಾಗಿ ನಿರಂತರವಾಗಿ ಜೋಡ ಕುರುಳಿಯ ಪ್ರತಿಯೊಂದು ಮಣ್ಣು ಕಣಕಣದಲ್ಲಿ ಕೂಡ ನಾಮಸ್ಮರಣೆ ಅಂತಕ್ಕಂಥ ಇತ್ತು ಅಂದ್ರೆ ಅದು ಜೋಡ ಕುರುಳಿ ಮಠ ಅಂತಕ್ಕಂಥದ್ದು ಕೂಡ ನಾವು ಎದೆ ತುಂಬಿ ಹೇಳಬೇಕಾಗ್ತದೆ ಬಂಧುಗಳೇ. ಅದಕ್ಕೆ ನಾವೆಲ್ಲರೂ ಏನು ಕಲಿಬೇಕು ಅಂತ ಕೇಳಿದ್ರೆ, ಬಂಧುಗಳೇ ಹೋಗುತ್ತಿದೆ ಕಾಯ ವ್ಯರ್ಥ ಅಂತ ಬರೀತಾರೆ. ಸಮಯ ಹೊಂಟದ, ಏನಾರೇ ಮಾಡ, ಒಟ್ಟ ನೀ ಯಾವಾಗ ಹೋದ್ರೂ ಕೂಡ ಏಳದಿಂದಾಗ ಹೋಗೋದೈತಿ, ಹೋಗೋದ್ರ ಒಳಗಾಗಿ ಏನಾರೇ ಮಾಡ್ಕೋಬೇಕು, ಏನಾರ ಗಳಿಸ್ಬೇಕಾಗಿತ್ತಂದ್ರೆ ಅದು ಭಗವಂತನ ನಾಮ ಅಂತಕ್ಕಂಥದ್ದೈತಿ. ನಾಮದ ಶಕ್ತಿ, ನಾಮದ ಪ್ರಭಾವ, ನಾಮ ಅಂತಕ್ಕಂಥ ಸಂಪತ್ತಿನ ಆಸ್ತಿಯನ್ನು ಗಳಿಸಿದ್ದೆ ಅಂದ್ರೆ ಎದಲ್ಲಿ ಪರದಲ್ಲಿ ನಿನಗದ ಸುಖವನ್ನು ಕೊಡ್ತೈತಿ ಅನ್ನೋದಕ್ಕೆ ಬಂಧುಗಳೇ ನಾವೆಲ್ಲ ಬಂದವರು ಸಾಧರು ನೋಡ್ತೀವಿ. ಜೋಡಕುಳ್ಳಿ ಇಷ್ಟು ಪರಿವರ್ತನೆ 9 ವರ್ಷದಾಗ ನ ಭೂತೋ ನ ಭವಿಷ್ಯತ್ತೆ ಅನ್ನೋದು ಬೆಳ್ಯಾಕತ್ತೈತಿ ಅಂದು ಭಾಳ ಮಂದಿ ಖುಷಿ ಪಡ್ತೀವಿ, ಏನು ತುಸು ಮಂದಿ ಹೊಟ್ಟೆ ಕಿಚ್ಚು ಪಡ್ತೀವಿ. ನಮಗಾಗವತ್ತಲ್ಲ ಅವ್ರಿಗೆ ಆಗಾಕತ್ತೈತಿ, ನಮಗಾಗಲಕ್ಕ ಯಾಕೆ ಆಗವತ್ತ, ನಾವು ದುಡಿತಾ ಇಲ್ಲ, ಆ ಭಗವಂತನ ನಾಮ ನೆಣಿತಾ ಇಲ್ಲ. ಅದಕ್ಕೆ ಬಂಧುಗಳೇ ನಿಜವಾಗಿರ್ತಕ್ಕಂಥದ್ದು, ಯಾರ ದುಡಿತಾರ ಅವ್ರಿಗೆ ಫಲ ಸಿಕ್ಕೇ ಸಿಗ್ತದೆ, ಯಾರು ದುಡಿದಿಲ್ಲ ಅದಕ್ಕೆ ಪುಣ್ಯಾತ್ಮರೇ ನಮ್ಮಲ್ಲಿರ್ತಕ್ಕಂಥ ದುಷ್ಟಗುಣಗಳು. ಅದಕ್ಕೆ ಬಹಳ ಮಂದಿ ಜಗತ್ತಿನಾಗ ಹೇಳ್ಯಾರ ಬಂಧುಗಳೇ, ಏನು ಹೇಳ್ಯಾರತ್ತಕ್ಕಿದ್ರ, ಮಂಗಳ ಲೋಕಕ್ಕೆ ಹೋಗೋದು ಕಂಡಿಡ್ದಾರ, ಚಂದ್ರ ಲೋಕಕ್ಕೆ ಕಂಡಿಡ್ದಾರ, ಆಕಾಶದಂಗೆ ಹಾರೋದು ಸಹಿತ ಕಂಡಿಡ್ದಾರ. ಆದ್ರೆ ದೇವ ಲೋಕಕ್ಕೆ ಹೋಗಿ ನಮ್ಮನ್ನು ದರ್ಶನ ಮಾಡಿಸ್ತಕ್ಕಂಥ ಸಾಧನ ಯಾವುದಿದ್ರೆ ಅದು ಮಹಾತ್ಮರ ಮಾತುಗಳದ. ಆ ಮಹಾತ್ಮರ ಮಾತಿನೊಳಗೆ ಏನು ತುಂಬ್ಯಾರತ್ತಕ್ಕಿದ್ರ, ಪರಮಾತ್ಮನ ನಾಮದ ಅಮೃತವನ್ನು ತುಂಬ್ಯಾರ. ಅದಕ್ಕೆ ಅವರ ಮಾತುಗಳು ನಮ್ಮನ್ನು ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋಗ್ತಾವಂತಕ್ಕಂಥ ಮಾತು ಹೇಳ್ತಾರೆ. ಅದಕ್ಕೆ ಸುಮ್ಮ ಹೇಳಿಲ್ಲ ಪುಣ್ಯಾತ್ಮರೇ, ಮನುಷ್ಯನ ಶರೀರವನ್ನು ತಗೊಂಡು ಬಂದ ಮೇಲೆ ದನ ಕರ ಪಶು ಪಕ್ಷಿಗೆ
ಅನ್ಲಿಕ್ಕೆ ಬರುದಿಲ್ಲಪ್ಪ. ಅವಕ್ಕೆಲ್ಲ ಮಾತಿಟ್ಟಿಲ್ಲ ಭಗವಂತ. ಏನಿಟ್ಟಾನಂತ ಕೇಳಿದ್ರೆ ಬಂಧುಗಳೇ ನೋಡ್ರಿ, ನಾವೆಲ್ಲ ವಿಚಾರ ಮಾಡ್ರಿ. ಏನು ಕೋಗಿಲೆ ಕೂ ಕೂ ಅಟ್ಟ ಅಂತತಿ, ಕಾಗೆ ಕಾಂತ ಅಷ್ಟ ಕಲ್ತದ, ಕಾಗೆ ಕಾಂದ ಅಟ್ಟ ಒಂದ ಅಕ್ಷರ ಕಲ್ತದ, ಕೋಗಿಲೆ ಕೂ ಅನ್ನೋದು ಒಂದ ಅಕ್ಷರ ಕಲ್ತದ. ಆದ್ರೆ ಕಾಗೆ ತನ್ನ ಬಳಗೆಲ್ಲ ಕರ್ಕೊಂತದ. ಕೋಗಿಲೆ ಹಾಡಾಕತ್ತಂದ್ರೆ ಇಡೀ ಜಗತ್ತ ಏನಾಗ್ತದೆ, ಸಂಗೀತಮಯ ಆಗ್ತದೆ. ಆದ್ರೆ ಮನುಷ್ಯ 49 ಅಕ್ಷರ ಕಲಿತು ಮನುಷ್ಯ ಏನು ಮಾಡಾಕತ್ತೇನಂತೀರಿ ನೀವು? ಏನು ಮಾಡಾಕಂತೇನಂತೀರಿ? ಅದಕ್ಕೆ ನಮ್ಮ ಬಾಯಿದಿಂದ ಬರ್ತಕ್ಕಂಥ ಒಂದೊಂದು ಮಾತುಗಳು ಏನಾಗಬೇಕಂದ್ರೆ ಗಡಿಯಾರದ ಮುಳ್ಳಾಗಬೇಕು, ಕಾಲಿಗೆ ಚುಚ್ಚು ಮುಳ್ಳಾಗಬಾರ್ದು ಅಂತಕ್ಕಂಥದ್ದನ್ನು ನಾವು ಭಾಳ ಆಲೋಚನೆಯಿಂದ ಮಾತನಾಡಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಅದಕ್ಕೆ ಬಂಧುಗಳೇ ನೋಡು, ಅಕಸ್ಮಾತ್ ನಾವು ದಾರಿ ತಪ್ಪಿದಪ್ಪ, ಜೋಡುಕುರುಳಿಗೆ ಬರಬೇಕಾಗಿತ್ತಂದ್ರೆ ಯಾರೋ ಇಬ್ಬರಿಂತ ಪುಣ್ಯಾತ್ಮನ ಕೇಳ್ತೀವಿ, ನಾವು ಜೋಡುಕುರುಳಿಗೆ ಹೋಗ್ಬೇಕಾಗಿತ್ತಂದಾಗ ಅವ್ರೇನು ಹೇಳ್ತಾರೆ, ನೀನು ದಾರಿ ಹಿಂದೆ ಬಿಟ್ಟು ಬಂದಿದೆ, ವಾಪಸ್ ಹೋಗು ಅಂತ ಹೇಳ್ತಾರೆ. ಅದ ಅಕಸ್ಮಾತ್ ನಾಲಿಗೆದಿಂದ ಒಂದು ಜಾರಿ ಇತ್ತಂದ್ರೆ ಅದನ್ನು ಹಿಂದೆ ತಗೊಳಕ್ಕೆ ಬರುವುದಿಲ್ಲ. ಅದಕ್ಕೆ ಅಂಥ ಮಾತಿನೊಳಗೆ ಪುಣ್ಯಾತ್ಮರು ಏನು ಇರಬೇಕು ಅಂತ ಕೇಳಿದ್ರೆ ಅದಕ್ಕೆ ಬಲ್ಲವ್ರು ಹೇಳ್ತಾರೆ. ಏನು ಹೇಳ್ತಾರೆ ತಕ್ಕಿದ್ರೆ ಪುಣ್ಯಾತ್ಮರ ಮಾತ್ಮರ ಮಾತುಗಳನ್ನು ಕೇಳ್ತಾ 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 ಇತ್ತಂದ್ರೆ ಒಬ್ಬ ಮಾನಭಾವ ಒಂದು ಮಗ್ಗಿ ತಗೊಂಡು ಬಂದಿದ್ದ, ಹೂವಿನ ಮಗ್ಗಿಯನ್ನು ತಗೊಂಡು ಬಂದು ಬಂಗಾರ ಪಾತ್ರೊಳಗಿಟ್ಟ. ಬಂಗಾರ ಪಾತ್ರೊಳಗಿಟ್ಟು ಅದಕ್ಕೆ ನಿತ್ಯನ ಸುಗೀತೆಗಳನ್ನು ಹಾಡಿದ. 3 ದಿನ ಹಾಡಿದ ಅದಕ್ಕೇನೂ ಸಾಧ್ಯ ಆಗಲಿಲ್ಲ. ಯಾಕೆ ಅರಳುವಾಯ್ತು, ಯಾಕೆ ಅರಳುವಾತು ಅಂತಕ್ಕಂಥ ವಿಚಾರ ಬಂದಾಗ ಅದರ ಮುಂದೆ ಕುಂತು ಅಳಲಿಕ್ಕತ್ತ. ಎದರ ಮುಂದೆ ಆ ಮಗ್ಗಿ ಇಟ್ಟದ ತಟ್ಟೆ ಮುಂದೆ ಕೂತ್ಕೊಂಡ. ಅವಾಗ ಅತ್ತ ಕೊನೆಗೆ ಮಗ್ಗಿ ಹೇಳಿತು, ನೀ ಇಷ್ಟು ಹತ್ರ ಕೂಡ ನಾ ಅರಳುವುದಿಲ್ಲ ಅಂತ ಹೇಳಿತ್ತು. ಮತ್ತು ನೀ ಅರಳಬೇಕಾದ್ರೆ ಏನು ಮಾಡಬೇಕು? ನಾನು ಅರಳಬೇಕಾದ್ರೆ ದಿನ ಭಾಸ್ಕರ ಬರಬೇಕಾಗ್ತದೆ, ದಿನ ಬೆಳಗತಕ್ಕಂಥ ಭಾಸ್ಕರ ಬರಬೇಕು. ಅವ ಬಂದ ಅಂದ್ರೆ ನೋಡಿರ್ಬೇಕ, ಅವ್ನು ಬಂದಾದ್ರೆ ಲೋಕದ ಚೇಷ್ಟೆಗೆ ರವಿ ಬೀಜ, ಕರ್ಣಗಳ ಚೇಷ್ಟೆಗೆ ಮನಬೆ ಬೀಜ, ಎನಗೊಳ್ಳುದೊಂದು ಮನ ಅವನ ಚರಣಕ್ಕೆ ಸಮರ್ಪಣೆ ಮಾಡಿಬಿಟ್ರೆ ನನಗೆ ಭವ ಇಲ್ಲ ಅಂತಕ್ಕಂಥ ಮಾತು ಅಕ್ಕಂಗೆ ಹೇಳ್ತಾಳ. ಅವ್ನು ಬಂದಂದ್ರೆ ಲೋಕದ ವ್ಯವಹಾರಗಳು ಎಲ್ಲ ಪ್ರಾರಂಭ ಆಗ್ತಾವೆ. ಅವ್ನು ಬರಲಾರ್ದ ನಾನು ಅರಳಲಿಕ್ಕೆ ಬರುವುದಿಲ್ಲ ಅಂತ ತಿಳ್ಕೊಂಡು ಆ ಮಗ್ಗಿ ಹೇಳಿತಂತ. ಅವಾಗ ಅವನಲ್ಲಿ ಜ್ಞಾನೋದಯ ಆಯ್ತಂದ್ರೆ ಹೊರಗಿನ ಮಗ್ಗಿ ಅರಳಬೇಕಾಗಿತ್ತಂದ್ರೆ ಆ ಭಾಸ್ಕರ ಬರಬೇಕಾಗ್ತದ. ಒಳಗೆ ಅಂತಃಕರಣ ಅಂತಕ್ಕಂಥದ್ದು, ಮನಸ್ಸು ಅಂತಕ್ಕಂಥದ್ದು ಈ ಮಗ್ಗಿ ಅರಳಬೇಕಾಗಿತ್ತಂದ್ರೆ ಸದ್ಗುರುನಾಥನ ಮಾತು ಎಂಬ ಪುಣ್ಯಾತ್ಮರೇ ಕಿರಣಗಳು ಇದಕ್ಕೆ ಬೇಕಾಗ್ತದಂತಕ್ಕಂಥ ಮಾತನ್ನು ಆವಾಗ ಅರ್ಥ ಮಾಡಿಕೊಂಡಂತ. ಅದಕ್ಕೆ ಬಂಧುಗಳೇ ಸದ್ಗುರು ನಿಮಗೆ ಉಪದೇಶ ಏನು ಮಾಡ್ತಾನೆ ತಕ್ಕಿದ್ರೆ ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮರೇ, ನಾಮ ತೊಗ ನೇಮದಿಂದ ನಡಿ ಅಂತ ಹೇಳ್ತಾರೆ. ನಾಮ ತೊಗ, ಒಂದು ವೇಳೆ ನಾಮ ನೀವು ತಪ್ಪಿ ನುಡಿದ್ರೆ ಚಿಂತಿಲ್ಲ, ನೇಮ ಮಾತ್ರ ತಪ್ಪಬಾರದು ಅಂತ ಹೇಳ್ತಾರೆ. ಯಾಕಂದ್ರೆ ಜಗತ್ತಿನಾಗ ಅಂಥ ಶಕ್ತಿ ಇರತಕ್ಕಂಥದ್ದು ಈ ಪರಮಾತ್ಮನ ನಾಮ ಬಿಟ್ಟು ಮತ್ಯಾದ್ರಾಗಿಲ್ಲ. ಇವತ್ತಿನ ದಿನಮಾನದಾಗ, ಆಧುನಿಕ ದಿನಮಾನದಲ್ಲಿನ ಮುಗಳ ಕೋಡನ್ನು ಮುಕ್ತಿ ಮಂದಿರ ಮಾಡಿರ್ತಕ್ಕಂಥ ಮಾನುಭಾವ 7 ಕೋಟಿ ಎಲ್ಲಾ ಲಿಂಗ ಅಂತ ಕರೀತಾರೆ. ಅವ್ರಿಗೆ 7 ಕೋಟಿ ಎಲ್ಲಾ ಲಿಂಗರಂತ ಕರೀತಾರೆ. ಬಹುತೇಕ ಪುಣ್ಯಾತ್ಮರೇ ವಿಶೇಷವಾಗಿ ಅವ್ರು ಯಾವುದೇ ಗುಡಿಗೆ ಹೋಗಲಿ ಅಲ್ಲಿ ಗುಡಿಯೊಳಗೆ ಬಾಕಲ ಹಾಕೊಂಡು ಕೂತ್ರಂದ್ರೆ 3 ಫುಟ್ ಅಂತರ್ಲಿ ನಿಂದಿರ್ತಿರುತ್ತೆ ಶಿವನಾಮ ನುಡಿಲಿಕ್ಕೆ. ಪ್ರಥಮದಲ್ಲಿ ಅವ್ರ ಬದುಕಿನ ಘಟನೆ ಏನು ಅಂತ ಕೇಳಿದ್ರೆ, ಬಂಧುಗಳಿಗೆ ಕುಸ್ತಿ ಆಡ್ಲಿಕ್ಕೆ ಹೋಗ್ತಿರ್ತಾರೆ. ಯಲ್ಲಪ್ಪ ಮಹಾರಾಜರು ಕುಸ್ತಿ ಆಡಿ ಕಡೆಗೆದ್ದಾರ, ಮೆರವಣಿಗೆ ನಡೆದದ. ಈ ಕಡೆ ತುಂಬ ಗರ್ವತಿಯಾಗಿರ್ತಕ್ಕಂಥ ಹೆಂಡತಿ ಏ ಲೋಕವನ್ನು ತ್ಯಜಿಸ್ಯಾಳ. ಅವಾಗ ಮೆರೆಸ್ಕೊಂತ ಉಲ್ಸ್ಕೊಂತ ನಡೆದಿತ್ತು. ಹೋಗಿ ಸುದ್ದಿ ಹೇಳಿದ್ರಂತ, ನಿಮ್ಮ ಹೆಂಡತಿ ಕೈಲಾಸವಾಸಿ ಆದಳು ಅಂತಕ್ಕಂಥದ್ದನ್ನು ಹೇಳಿದಾಗ ಬಂದರು. ಹೆಂಡತಿಯನ್ನು ಪುಣ್ಯಾತ್ಮರೇ ಕಟ್ಟಿಗೆ ಒಟ್ಟಿದ್ರು, ಅದರ ಮೇಲೆ ಸೆವ ಇಟ್ಟರು. ಪದ್ಧತಿ ಪ್ರಕಾರ ಮಾಡಿ ಬೆಂಕಿ ಹಚ್ಚಿ ಮಾನವಭಾವ ಬಂದು ದೂರ ಕೂತ್ಕೊಂಡು ಬಿಟ್ಟ. ದೂರ ಕೂತಂಥ ಸಂದರ್ಭದೊಳಗೆ ತುಂಬ ಗರ್ಭವತಿ ಆಗಿರತಕ್ಕಂಥ ಮಡದಿ ಹೊಟ್ಟೆನ ಕೂಸು ಬಂದು ಎಲ್ಲಾ ಲಿಂಗನ ಪಾದಕ್ಕೆ ಬಿತ್ತು, ಎಲ್ಲಪ್ಪನ ಪಾದಕ. ಅವಾಗ ವೈರಾಗ್ಯ ಬಂದು ಬಿಡಿತು. ಸುಟ್ಟ ಹೆಂಡತಿ ಬೂದಿಯನ್ನು ಭಸ್ಮವಾಗಿ ಮೈಗೆ ಧರಿಸ್ಕೊಂಡು ಎಲ್ಲಿಗೆ ಬರ್ತಾರತಕ್ಕ ಲಚ್ಚಾಣಕ್ಕೆ ಬರ್ತಾರ ಬಂಧುಗಳೇ. ಲಚ್ಚಾಣಕ್ಕೆ ಬಂದಾಗ ನನಗೆ ಉಪದೇಶ ಕೊಡ್ರಿ ಅಂತ ಹೇಳ್ತಾರ. ಉಪನ್ಯಾಸ ಮಾಡೋರು ಬೇರೆ, ಉಪದೇಶ ಮಾಡೋರು ಬೇರೆ ಬಂಧುಗಳೇ. ಉಪನ್ಯಾಸ ಮಾಡೋರು ಜಗತ್ತಿನ ತುಂಬ ಸಿಗ್ತಾರೆ, ಉಪದೇಶ ಮಾಡೋರು ಬಹಳ ವಿರಳ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದ. ಅವಾಗ ಎಲ್ಲ ಲಿಂಗ ಪ್ರಭುಗಳಿಗೆ ಮುಗುಳು ಕೊಡೋದ ಪುಣ್ಯಾತ್ಮರೇ ಎಲ್ಲ ಲಿಂಗರಿಗೆ ಲಚ್ಚಾಣ ಮಟ್ಟಕ್ಕೆ ಗುರುವಿನ ಅರಿಸಿಕೊಂಡು ಹೋದಂಥ ಸಂದೊಳಗೆ ಏನು ಪ್ರಸಂಗ ಬರ್ತತಿ ಅಂತ ಹೇಳಿದ್ರೆ 3 ದಿವಸ ಉಸುಕಿನಾಗ ಹೋಗೋದಿಡ ಅವನ. ಯಾರ 3ನೇ ದಿವಸಕ್ಕೆ ಗಟ್ಟಿಯಾಗಿ ಉಳಿತೀರಿ ಅವರಿಗೆ ದೀಕ್ಷಾ ಕೊಡ್ತಾನಂತಕ್ಕಂಥ ಮಾತು ಹೇಳಿದ್ರಂತ. ಅವಾಗ ಎಲ್ಲಪ್ಪ ಹೇಳಿದ್ರಂತ, ಸಿದ್ಧಲಿಂಗ ಅನ್ನೋ ನಾಮದ ಮೇಲೆ ನನಗೆ ಪಕ್ಕಾ ಭರವಸೆ ಐತಿ, ನನಗೆ ಪಕ್ಕಾ ವಿಶ್ವಾಸ ಐತಿ, ಹೋಗೋದು ಬಿಡ್ರಿ ಅಂದ್ರಂತ. ಉಳ್ದವರು ಓಡಿ ಹೋಗಿಬಿಟ್ರು.
ಅವಾಗ ಎಲ್ಲಪ್ಪನನ್ನು ಉಸಿಕಿನಾಗ ಹೋಗೋದಿಟ್ರಂತ 3 ದಿನ ಆದ ಒಳಕ ಸಿದ್ಧಲಿಂಗ ಅಜ್ಜಗೆ ಗೊತ್ತಿತ್ತು. ಆದ್ರೆ ಹೊರಗಿನ ಜಗತ್ತಿಗೆ ಏನು ಹೇಳ್ತಿದಾರ, ಎಲ್ಲಪ್ಪ ಉಳಿದಿಲ್ಲ, ಹೋಗ್ಯಾ ನೀವು, ಎಲ್ಲಪ್ಪ ಹೋಗ್ಯಾನ, ಉಳ್ದಲ್ಲ. ಅವಾಗ ಮೇಲಿನ ಉಸುಕನ್ನು ತೆಗೆದಾಗ ಒಳಗಿಂದ ಹೇಗೆ ಬಂದಾತಕ್ಕಿದ್ರೆ ಜೈ ಸಿದ್ಧಲಿಂಗ ಅಂತ ಬಂದು ಬಿಟ್ಟತ್ತ. ಬಂಧುಗಳೇ, ನಾವು ಯಾರ ಇವತ್ತು ಪ್ರಯೋಗ ಮಾಡಿ ನೋಡ್ರಿ, ವಿಜ್ಞಾನ ಇದನ್ನು ನಂಬುದಿಲ್ಲ, ವಿಜ್ಞಾನ ಇದನ್ನು ನಂಬುದಿಲ್ಲ ಖರೆ. ಆದ್ರೆ ಪುಣ್ಯಾತ್ಮರ ಗುರುವಿನ ನಾಮದ ಮೇಲೆ, ಭಗವಂತನ ನಾಮದ ಮೇಲೆ ಅಷ್ಟು ದಿವ್ಯವಾಗಿರ್ತಕ್ಕಂಥ ಶಕ್ತಿ ಐತಿ ಅನ್ನೋದಕ್ಕೆ ಇವತ್ತು ಉದಾಹರಣೆಗಳದಾವ. ಪುಣ್ಯಾತ್ಮ ಉದಾಹರಣೆ ಅದಾವ. ಸಿದ್ಧಲಿಂಗರ ಕಾಲಘಟ್ಟದೊಳಗೊಬ್ಬಕ್ಕೆ ಮುದುಕವು ಹೇಳಿದ್ರ ತಜ್ಜಗ, ಯಪ್ಪ ದಿನ ಯಾಕೆ ಕಟ್ಟಿ ರೊಟ್ಟಿ ಭಿಕ್ಷೆ ಬೇಡ್ಕೊಂಡು ಬರ್ತಿ, ನೀ ಹಿಟ್ಟು ತಗೊಂಡು ಬಾ, ನಾನು ಏನು ಮಾಡ್ತಾನೆ ತಕ್ಕಿದ್ರೆ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡ್ತನು, ತಿಂದು ಆರಾಮಿರೋಕ್ಕೆ ಅಂದಳುತ್ತ. ಮತ್ತು ನಾ ಇರುವವರೆಗೆ ನೀ ಮಾಡ್ಬೇಕಲ್ಲ, ಮತ್ತು ನೀ